2 ತಿಂಗಳಲ್ಲಿ ಕೊರೋನಾ ಆರ್ಭಟ ಶೇಕಡ 300ಕ್ಕೆ ಇಳಿಕೆ. ರಾಜ್ಯದ 22 ಜಿಲ್ಲೆಗಳಲ್ಲಿ ಒಂದಂಕಿ ದಾಟದ ಕೊರೋನಾ. 10 ದಿನಗಳಿಂದ ತಗ್ಗಿದ್ಯಾ ಕೊರೋನಾ ಅಬ್ಬರ. ಇಷ್ಟು ದಿನ ಆರ್ಭಟ ಅಬ್ಬರ ಮೆರಿತಾ ಇದ್ದ ಕೊರೋನಾ ಈಗ ಸೈಲೆಂಟ್ ಆಗಿಬಿಟ್ಟಿದೆ. ದೇಶ ಹಾಗೂ ರಾಜ್ಯದಲ್ಲಿ ಕೊರೋನಾ ಸೋಂಕು ಇಳಿಮುಖವಾಗ್ತಾ ಇದೆ. ಶೇಕಡ 91ರಷ್ಟು ಜನ ಕೊರೋನಾ ಸೋಂಕಿನಿಂದ ಚೇತರಿಸಿಕೊಳ್ತಾ ಇದ್ದಾರೆ. ಇದು ಈ ಹೊತ್ತಿನ ಫೋಕಸ್ 18 ಕೊರೋನಾ ಅಂತ್ಯಕಾಲ. 2 ತಿಂಗಳಲ್ಲಿ ಕೊರೋನಾ ಆರ್ಭಟ ಶೇಕಡ 300ಕ್ಕೆ ಇಳಿಕೆ. ರಾಜ್ಯದ 22 ಜಿಲ್ಲೆಗಳಲ್ಲಿ ಒಂದಂಕಿ ದಾಟದ ಕೊರೋನಾ. 10 ದಿನಗಳಿಂದ ತಗ್ಗಿದ್ಯಾ ಕೊರೋನಾ ಅಬ್ಬರ. ಕೊರೋನಾ ಅಂತ್ಯಕಾಲ. ಇಡೀ ದೇಶವನ್ನೇ ಮೃತ್ಯುಕೂಪಕ್ಕೆ ತಳ್ಳಿದ್ದ ಕೊರೋನಾ ವೈರಸ್ ಬಗ್ಗೆ ಇಲ್ಲಿದೆ ಗುಡ್ ನ್ಯೂಸ್. ಕೊರೋನಾ ಶರವೇಗದ ದಾಳಿಯಿಂದ ತತ್ತರಿಸಿದ್ದ ಜನರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಮಹಾಮಾರಿಯ ಮಹಾದಾಳಿಗೆ ಬಳಲಿ ಬೆಂಡಾಗಿದ್ದ ಜನರಿಗೆ ಇಲ್ಲಿದೆ ರಿಲೀಫ್ ಸುದ್ದಿ. ಸಾಕಪ್ಪ ಸಾಕು, ಈ ಕೊರೋನಾ ಸಹವಾಸ ಅಂತಿದ್ದವರಿಗೆ ಇಲ್ಲಿದೆ ಸಮಾಧಾನದ ಸಂಗತಿ. ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ವಿಶ್ವ ದಾಖಲೆ ಬರೆದಿದ್ದ ಭಾರತ ಇದೀಗ ಅದರಿಂದ ಮುಕ್ತವಾಗುವ ಸನಿಹದಲ್ಲಿದೆ. ಸೋಂಕಿನಿಂದ ಚೇತರಿಸಿಕೊಳ್ಳುವ ದಾರಿಯಲ್ಲಿ ದಾಪುಗಾಲಿಡುತ್ತಿದೆ ಭಾರತ. ಕಳೆದ 8 ತಿಂಗಳಿನಿಂದ ಇಡೀ ದೇಶವನ್ನೇ ಆವರಿಸಿಕೊಂಡಿರೋ ಕರಾಳ ಕೊರೋನಾ ಆರ್ಭಟ ಕಡಿಮೆಯಾಗ್ತಿದೆ. ರಣರಕ್ಕಸ ಕೊರೋನಾದ ಅಬ್ಬರ ದಿನದಿಂದ ದಿನಕ್ಕೆ ತಗ್ತಿದೆ. ಲಕ್ಷ ಲಕ್ಷ ಜನರ ಉಸಿರನ್ನೇ ನಿಲ್ಲಿಸಿದ್ದ ಡೇಂಜರಸ್ ವೈರಸ್ ರಣದಾಳಿ ಇಳಿಕೆಯಾಗ್ತಿದೆ. ಹೆಮ್ಮಾರಿ ವೈರಸ್ನ ಆಕ್ರಮಣಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಎಲ್ಲದಕ್ಕೂ ಹೇಗೆ ಒಂದು ಅಂತ್ಯ ಅಂತ ಇರುತ್ತೋ, ಇಷ್ಟು ದಿನ ರಣವೇಗದಲ್ಲಿ ಆಕ್ರಮಣ ಮಾಡಿದ್ದ ಕೊರೋನಾಗೂ ಅಂತ್ಯಕಾಲ ಸಮೀಪಿಸುತ್ತಿದೆ. ಹೌದು ವೀಕ್ಷಕರೇ, ಕಳೆದ 2 ತಿಂಗಳಿನಿಂದ ಕೊರೋನಾ ಸೋಂಕಿನ ಪ್ರಮಾಣದಲ್ಲಿ ಭಾರಿ ಇಳಿಕೆಯಾಗಿದೆ. ಇಷ್ಟು ತಿಂಗಳು ಅಬ್ಬರ ಆರ್ಭಟ ಭಯಾನಕತೆಯನ್ನ ಸೃಷ್ಟಿಸಿದ್ದ ಡೇಂಜರಸ್ ವೈರಸ್ನ ಶಕ್ತಿ ಕ್ರಮೇಣ ಕುಗ್ತಿದೆ. ಹೀಗಂತ ನಾವು ಹೇಳ್ತಿಲ್ಲ, ಕಳೆದ 2 ತಿಂಗಳಿನ ಅಂಕಿ ಅಂಶಗಳು ಹೇಳ್ತಿವೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಡೀ ದೇಶವನ್ನೇ ಅಲುಗಾಡಿಸಿದ್ದ ಕೊರೋನಾ ಈ 2 ತಿಂಗಳಲ್ಲಿ ತನ್ನ ಪವರ್ ಕಳೆದುಕೊಂಡಿದೆ. ಸಿಡಿಲಿನ ತನ್ನ ಅಬ್ಬರವನ್ನ ಕಡಿಮೆ ಮಾಡಿದೆ. ಜನರ ದೇಹವನ್ನ ಹೊಕ್ಕಿ ಹಿಂಸಿಸುತ್ತಿದ್ದ ಈ ನಿಗೂಢ ವೈರಸ್ ಕ್ರಮೇಣ ಕಳೆಗುಂದುತ್ತಾ ಬರ್ತಿದೆ. ಕ್ಷಿಪಣಿಯಂತೆ ಕ್ಷಿಪ್ರವಾಗಿ ದಾಳಿ ಮಾಡ್ತಿದ್ದ ಕೊರೋನಾ ಈಗ ಶಸ್ತ್ರತ್ಯಾಗ ಮಾಡಿದಂತೆ ಕಾಣ್ತಾ ಇದೆ. ಕಳೆದ 2 ತಿಂಗಳಲ್ಲಿ ಕೊರೋನಾರ್ಭಟಕ್ಕೆ ಬ್ರೇಕ್. ಶೇಕಡ 300 ಪಟ್ಟು ಕೊರೋನಾ ಸೋಂಕು ಇಳಿಕೆ. ಕೊರೋನಾ ಕಣ್ಣಿಗೆ ಕಾಣದ ಸೂಕ್ಷ್ಮಾತಿ ಸೂಕ್ಷ್ಮ ವೈರಸ್. ಆದರೆ ಇಲ್ಲಿವರೆಗೂ ಜಗತ್ತಿನಲ್ಲಿ 12 ಲಕ್ಷಕ್ಕಿಂತಲೂ ಹೆಚ್ಚು ಜನರನ್ನ ಬಲಿ ಪಡೆದಿದೆ. 4 ಕೋಟಿಗೂ ಹೆಚ್ಚು ಜನರನ್ನ ಬಾಧಿಸಿದೆ. ಭಾರತದಲ್ಲಿ 82 ಲಕ್ಷಕ್ಕೂ ಹೆಚ್ಚು ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಸೆಪ್ಟೆಂಬರ್ ತಿಂಗಳಲ್ಲಂತೂ ಭಾರತದ ಪಾಲಿಗೆ ಕರಾಳ ತಿಂಗಳಾಗಿತ್ತು ಅಂದ್ರೂ ತಪ್ಪಾಗಲ್ಲ. ಇದೊಂದೇ ತಿಂಗಳಲ್ಲಿ ಉಂಟಾದ ಸಾವು ನೋವು ಅಷ್ಟಿಷ್ಟಲ್ಲ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಾರತ ಕೊರೋನಾ ಹಾಟ್ಸ್ಪಾಟ್ ಆಗಿತ್ತು. ಅಮೆರಿಕಕ್ಕಿಂತಲೂ ಹೆಚ್ಚು ಕೊರೋನಾ ಸೋಂಕು ಭಾರತದಲ್ಲೇ ದಾಖಲಾಗಿತ್ತು. ದೇಶದಲ್ಲಿ ಶೇಕಡ 60ರಷ್ಟು ಕೇಸ್ಗಳು ದಾಖಲಾಗಿದ್ದು ಇದೇ ತಿಂಗಳಲ್ಲಿ. ದೇಶದ ಉದ್ದಗಲಕ್ಕೂ ರಣಕೇಕೆ ಹಾಕ್ತಿದ್ದ ಕೊರೋನಾದ ಆರ್ಭಟಕ್ಕೆ ಈಗ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಕಳೆದ 2 ತಿಂಗಳಿನ ಅಂಕಿ ಅಂಶಗಳಿಂದ ಈ ಸತ್ಯ ಹೊರಬಿದ್ದಿದೆ. ಅದು ಕೂಡ 1-2 ಪಟ್ಟು ಅಲ್ಲ ವೀಕ್ಷಕರೇ, ಬರೋಬ್ಬರಿ ಶೇಕಡ 300 ಪಟ್ಟು ಕೊರೋನಾ ಸೋಂಕಿನ ಪ್ರಮಾಣ ಇಳಿಕೆಯಾಗಿದೆ. ನಿಜವಾಗ್ಲೂ ಇದು ಒಂದು ರೀತಿ ಎಲ್ಲರೂ ನಿಟ್ಟುಸಿರು ಬಿಡೋ ಸಂಗತಿಯಾಗಿದೆ. ಶೇಕಡ 21 ಇದ್ದ ಕೇಸ್ ಶೇಕಡ 7ಕ್ಕೆ ಇಳಿಕೆ. ದೇಶದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದ್ದ ಕೊರೋನಾಗೆ ಕಂಟ್ರೋಲ್ ಮಾಡೋಕೆ ಸರ್ಕಾರ ಇನ್ನಿಲ್ಲದ ರೀತಿ ಹರಸಾಹಸ ಪಡ್ತಿದೆ. ಲಾಕ್ಡೌನ್ಗೂ ಬಗ್ಗದ ಕೊರೋನಾ ಈಗ ಲಾಕ್ ಆಗಿದೆ. ನಾನು ನಡೆದಿದ್ದೇ ದಾರಿ, ನಾನು ಮಾಡಿದ್ದೇ ರೂಲ್ಸ್ ಅಂತಾನೆ ಮೆರೀತಿತ್ತು.
ಆದರೆ ಇಷ್ಟೆಲ್ಲ ಅಬ್ಬರ ಆರ್ಭಟ ಮಾಡ್ತಿದ್ದ ಮಹಾಮಾರಿ ಸದ್ದಿಲ್ಲದೆ ಕಣ್ಮರೆಯಾಗ್ತಿರೋ ಲಕ್ಷಣಗಳು ಕಾಣ್ತಿವೆ. ದೇಶದಲ್ಲಿ ನವೆಂಬರ್ 3 ಮಧ್ಯಾಹ್ನದವರೆಗೆ 82,67,623ಕ್ಕೂ ಹೆಚ್ಚು ಜನ ಕೊರೋನಾ ಮಹಾಮಾರಿಯಿಂದ ಬಳಲ್ತಿದ್ರು. 1,23,139 ಜನ ಕೊರೋನಾಗೆ ತುತ್ತಾಗಿದ್ರು. 76,03,121 ಜನ ಗುಣಮುಖರಾಗಿದ್ರು. 5,41,000ಕ್ಕೂ ಹೆಚ್ಚು ಪ್ರಕರಣಗಳು ಸಕ್ರಿಯವಾಗಿವೆ. ಸೆಪ್ಟೆಂಬರ್ 3ಕ್ಕೆ ಈ ಪ್ರಮಾಣ 21%ರಷ್ಟಿತ್ತು. ಆದರೆ ಈಗ 6.8ಕ್ಕೆ ಕುಸಿತವಾಗಿದೆ. ಕಳೆದ 2 ತಿಂಗಳಲ್ಲಿ ಸಕ್ರಿಯ ಸೋಂಕಿತರ ಸಂಖ್ಯೆ 300ಕ್ಕೆ ಕಡಿಮೆಯಾಗಿದೆ. ಅದರಲ್ಲೂ ಕೆಲವು ದಿನಗಳ ಹಿಂದೆ ದೇಶದ ಕೊರೋನಾ ಸೋಂಕಿತರ ಸಂಖ್ಯೆ ಭಾರೀ ಕೊಡುಗೆ ನೀಡಿದ್ದ ಕರ್ನಾಟಕದಲ್ಲಿ ಕೊರೋನಾ ಅಲೆ ತಗ್ಗಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊರೋನಾ ಪೀಡಿತರು ಚೇತರಿಸಿಕೊಳ್ತಿದ್ದು, ಈ ಬಗ್ಗೆ ಸರ್ಕಾರವೇ ಅಂಕಿಅಂಶದಲ್ಲಿ ಹೇಳಿದೆ. ದೇಶದಲ್ಲಿ ಚೇತರಿಕೆ ಪ್ರಮಾಣ 91%ಕ್ಕೆ ಏರಿಕೆ. ದೇಶದಲ್ಲಿ ಸತತ 4ನೇ ದಿನವೂ 6 ಲಕ್ಷಕ್ಕಿಂತ ಕಡಿಮೆ ಸಕ್ರಿಯ ಸೋಂಕಿತರು ದಾಖಲಾಗ್ತಿದ್ದಾರೆ. ದೇಶದಲ್ಲಿ ಆಕ್ಟಿವ್ ಕೇಸ್ಗಳಿಗಿಂತ ಚೇತರಿಸಿಕೊಳ್ಳುವವರ ಪ್ರಮಾಣವೇ ಹೆಚ್ಚಿದೆ. 91%ಕ್ಕೆ ಚೇತರಿಕೆ ಪ್ರಮಾಣ ಹೆಚ್ಚಳವಾಗಿದೆ. ಕೊರೋನಾದಿಂದ ಚೇತರಿಸಿಕೊಳ್ತಿರುವವರಲ್ಲಿ 78% ಜನ 10 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿದವರಾಗಿದ್ದಾರೆ. ಅದರಲ್ಲೂ ಕರ್ನಾಟಕ ಹಾಗೂ ಕೇರಳದಲ್ಲಿ ಚೇತರಿಸಿಕೊಳ್ತಿರುವವರ ಪ್ರಮಾಣದಲ್ಲಿ ಭಾರೀ ಏರಿಕೆಯಾಗ್ತಿದ್ದು, ಗುಣಮುಖರಾದವರ ಸಂಖ್ಯೆಗೆ ಭಾರೀ ಕೊಡುಗೆ ನೀಡಿವೆ. ರಾಜ್ಯದಲ್ಲಿ ತಗ್ತಿದೆ ಕೊರೋನಾ ಅಬ್ಬರ. ಹೆಚ್ಚಾಗುತ್ತಿದೆ ಗುಣಮುಖರಾಗ್ತಿರೋರ ಸಂಖ್ಯೆ. ಕರ್ನಾಟಕದಲ್ಲಿ ಕೊರೋನಾ ಒಂದು ರೀತಿ ಹಾವು ಏಣಿ ಆಟ ಆಡ್ತಿದೆ ಅಂದ್ರೂ ತಪ್ಪಾಗಲ್ಲ. ಪ್ರಾರಂಭದಲ್ಲಿ ದೇಶದ ಉಳಿದ ರಾಜ್ಯಗಳಲ್ಲಿ ಕೊರೋನಾ ಅಟ್ಟಹಾಸ ಮೆರೆಯುತ್ತಿರುವಾಗ ರಾಜ್ಯದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ತುಂಬಾನೇ ಕಡಿಮೆ ಇತ್ತು. ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರವನ್ನೇ ಹಲವು ಬಾರಿ ಉದಾಹರಣೆಯನ್ನಾಗಿ ಕೊಟ್ಟಿದೆ. ಕೊರೋನಾ ಕಂಟ್ರೋಲ್ ವಿಚಾರದಲ್ಲಿ ರಾಜ್ಯಕ್ಕೆ ಬಹುಪರಾಕ್ ಎಂದಿತ್ತು. ಆದರೆ ನಂತರದ ದಿನಗಳಲ್ಲಿ ರಾಜ್ಯದಲ್ಲಿ ಯಾವ ಮಟ್ಟಿಗೆ ಕೊರೋನಾ ಸ್ಫೋಟ ಆಯಿತು ಅಂದರೆ, ಕೊರೋನಾ ಟೇಬಲ್ನಲ್ಲಿ ಕರ್ನಾಟಕ 2ನೇ ಸ್ಥಾನಕ್ಕೆ ಜಂಪ್ ಆಗ್ಬಿಡ್ತು. ಅದರಲ್ಲೂ ಬೆಂಗಳೂರಂತೂ ಇಡೀ ದೇಶದಲ್ಲಿ ನಂಬರ್ 1 ಹಾಟ್ಸ್ಪಾಟ್ ಆಗ್ಬಿಡ್ತು. ಯಪ್ಪ, ಕಳೆದ 2 ತಿಂಗಳ ಹಿಂದೆ ಕರುನಾಡು ಅಕ್ಷರಶಃ ಕೊರೋನಾ ಕುಲುಮೆಯಲ್ಲಿ ಧಗಧಗ ಅಂತ ಹೊತ್ತಿ ಉರಿದಿತ್ತು. ದೇಶದಲ್ಲಿ ಕೊರೋನಾ ರಾಕೆಟ್ ಸ್ಪೀಡ್ ರೀತಿ ಹೆಚ್ಚಾಗೋದ್ರಲ್ಲೂ ಕರ್ನಾಟಕದ ಕೊಡುಗೆ ಇತ್ತು. ಈಗ ಅದಕ್ಕೆ ಪಕ್ಕಾ ಉಲ್ಟಾ ಎಂಬಂತೆ ದೇಶದಲ್ಲಿ ಈ ಮಹಾಮಾರಿ ಸೋಂಕಿನ ಪ್ರಮಾಣ ತಗ್ಗೋದ್ರಲ್ಲೂ ರಾಜ್ಯದ ಕೊಡುಗೆ ತುಂಬಾನೇ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಯಾವ ರೀತಿ ಕರಾಳ ವೈರಸ್ನ ರುದ್ರನರ್ತನಕ್ಕೆ ಕಡಿವಾಣ ಬಿದ್ದಿದೆ ಅನ್ನೋದನ್ನ ನೋಡೋಣ. ಎರಡು ತಿಂಗಳ ನಂತರ ಮೊದಲ ಬಾರಿಗೆ ಕಡಿಮೆ ಕೇಸ್. ಅಕ್ಟೋಬರ್ 10ಕ್ಕೆ 1.7 ಲಕ್ಷ ಸಕ್ರಿಯ ಕೇಸ್, ಈಗ 44,000. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಇನ್ನಷ್ಟು ಕಡಿಮೆ ಆಗ್ತಿದ್ದು, ಸುಮಾರು 2 ತಿಂಗಳ ನಂತರ ಕಡಿಮೆ ಕೇಸ್ ಪತ್ತೆಯಾಗಿದೆ. ಸೋಮವಾರ ಅತ್ಯಂತ ಕಡಿಮೆ ಅಂದರೆ 2,500ರಷ್ಟು ಜನರಲ್ಲಿ ಸೋಂಕು ಪತ್ತೆಯಾಗಿತ್ತು. ಜುಲೈಯಿಂದ ಅಕ್ಟೋಬರ್ ಮೊದಲ ವಾರದವರೆಗೆ ಸೋಂಕಿನ ಪ್ರಮಾಣ ಸತತವಾಗಿ ಏರಿಕೆಯಾಗ್ತಾನೆ ಇತ್ತು. ದಿನಕ್ಕೆ ಬರೋಬ್ಬರಿ 10,000 ಪ್ರಕರಣಗಳು ದಾಖಲಾಗ್ತಿತ್ತು. ಆದರೆ ಕಳೆದ ಅಕ್ಟೋಬರ್ 15ರಿಂದ ಸೋಂಕಿನ ಪ್ರಮಾಣ ಇಳಿಮುಖವಾಗ್ತಿದೆ. ಅಕ್ಟೋಬರ್ 10ರವರೆಗೆ 1.2 ಲಕ್ಷದಷ್ಟು ಸಕ್ರಿಯ ಪ್ರಕರಣಗಳು ಪತ್ತೆಯಾಗಿದ್ರೆ, ಈಗ ಇದರ ಸಂಖ್ಯೆಯಲ್ಲಿ ಕ್ರಮೇಣ ಕಡಿಮೆ ಆಗ್ತಿದೆ. 44,000ಕ್ಕೆ ಈ ಸೋಂಕಿನ ಪ್ರಮಾಣ ಡೌನ್ ಆಗಿದೆ. ರಾಜ್ಯದಲ್ಲಿ ಹೊಸ ಸೋಂಕಿನ ಪ್ರಮಾಣಕ್ಕಿಂತಲೂ ಗುಣಮುಖರಾಗ್ತಿರೋರ ಸಂಖ್ಯೆಯೇ ಹೆಚ್ಚಾಗಿದೆ. ಹಾಗೆ ಕೊರೋನಾದಿಂದ ಅಸುನೀಗ್ತಿರೋರ ಸಂಖ್ಯೆಯಲ್ಲೂ ಭಾರಿ ಇಳಿಕೆಯಾಗ್ತಿದೆ. ರಾಜ್ಯದ ಒಟ್ಟಾರೆ ಮರಣ ದರ ಮಾರ್ಚ್ನಿಂದ ಇಲ್ಲಿವರೆಗೆ 1.35ರಷ್ಟಿದ್ರೆ, ಈಗ 1.12ರಷ್ಟಿದೆ. ಇಲ್ಲಿವರೆಗೂ 11,220ಕ್ಕೂ ಹೆಚ್ಚು ಜನ ಉಸಿರು ಚೆಲ್ಲಿದ್ದಾರೆ. ಸೋಮವಾರ 4,896 ಪರೀಕ್ಷೆಗಳನ್ನು ನಡೆಸಲಾಗಿದ್ದು, ಇದರಲ್ಲಿ 65,000ಕ್ಕಿಂತ ಹೆಚ್ಚು RT-PCR ಪರೀಕ್ಷೆಗಳಿವೆ. ಇಲ್ಲಿವರೆಗೂ ಒಟ್ಟು 80.91 ಲಕ್ಷಕ್ಕಿಂತಲೂ ಹೆಚ್ಚು ಪರೀಕ್ಷೆಗಳನ್ನು ನಡೆಸಲಾಗಿದೆ. ಇವೆಲ್ಲ ಅಂಕಿಅಂಶಗಳನ್ನು ಲೆಕ್ಕ ಹಾಕಿ ನೋಡಿದಾಗ ಒಂದೊಳ್ಳೆ ಸುದ್ದಿ ಗೊತ್ತಾಗಿದೆ.
ಅದುವೇ ರಾಜ್ಯದಲ್ಲಿ ಕೊರೋನಾ ರಣ ಆಕ್ರಮಣ ಕಡಿಮೆಯಾಗ್ತಿದೆ ಅನ್ನೋದು. ಹತ್ತು ದಿನಗಳಿಂದ ಕೊರೋನಾ ಮರಣದಲ್ಲಿ ಇಳಿಮುಖ. ಬೀದರ್, ಚಿಕ್ಕಮಗಳೂರಿನಲ್ಲಿ ಸಾವಿನ ಪ್ರಕರಣವೇ ಇಲ್ಲ. ಈ ಹಿಂದೆ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಜೊತೆಗೆ ಕೊರೋನಾ ಮರಣ ಪ್ರಮಾಣವೂ ಕೂಡ ಅದೇ ಸ್ಪೀಡ್ನಲ್ಲಿ ಏರಿಕೆಯಾಗ್ತಿತ್ತು. ಆದರೆ ಈಗ ಕಳೆದ 10 ದಿನಗಳಿಂದ ಅಂದ್ರೆ ಅಕ್ಟೋಬರ್ 23ರಿಂದ ನವೆಂಬರ್ 1ರವರೆಗೆ 371 ಜನ ಮಾತ್ರ ಸೋಂಕಿನಿಂದ ಸಾವಿಗೀಡಾಗಿದ್ದು ಮರಣ ಪ್ರಮಾಣವೂ ಇಳಿಕೆಯಾಗಿದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಕಳೆದ 10 ದಿನಗಳಲ್ಲಿ 50% ಸಾವಿನ ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಧಾರವಾಡದಲ್ಲಿ 17 ಜನ, ತುಮಕೂರು ಜಿಲ್ಲೆಯಲ್ಲಿ 12 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ 21 ಜನ ಸಾವನ್ನಪ್ಪಿದರೆ ಬಳ್ಳಾರಿ ಮತ್ತು ಮೈಸೂರಿನಲ್ಲಿ ತಲಾ 20 ಜನ ಉಸಿರು ಚೆಲ್ಲಿದ್ದಾರೆ. ಇನ್ನು ಬೀದರ್, ಚಿಕ್ಕಮಗಳೂರಿನಲ್ಲಿ ಕಳೆದ 10 ದಿನಗಳಿಂದ ಸಾವಿನ ಪ್ರಕರಣವೇ ದಾಖಲಾಗಿಲ್ಲ. ಹತ್ತು ದಿನದಲ್ಲಿ 22 ಜಿಲ್ಲೆಗಳಲ್ಲಿ ಒಂದಂಕಿಯನ್ನು ದಾಟಿಲ್ಲ. ರಾಜ್ಯದ 22 ಜಿಲ್ಲೆಗಳಲ್ಲಿ 10 ದಿನದಲ್ಲಿ 9ಕ್ಕಿಂತ ಕಡಿಮೆ ಜನ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಒಟ್ಟು ಸೋಂಕಿತರ ಪ್ರಮಾಣದಲ್ಲಿ 1.35% ಮಾತ್ರ ಸಾವಿನ ಪ್ರಮಾಣ ದಾಖಲಾಗಿದೆ. ಬಾಗಲಕೋಟೆ, ಯಾದಗಿರಿ, ಗದಗದಲ್ಲಿ ತಲಾ ಒಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ. ರಾಯಚೂರಿನಲ್ಲಿ 2, ಚಿಕ್ಕಬಳ್ಳಾಪುರ, ಕೊಡಗು, ಕೊಪ್ಪಳ, ಮಂಡ್ಯದಲ್ಲಿ ತಲಾ 3 ಉಸಿರು ಚೆಲ್ಲಿದ್ದಾರೆ. ಉಡುಪಿ, ಉತ್ತರ ಕನ್ನಡ, ಚಾಮರಾಜನಗರ, ದಾವಣಗೆರೆ, ಹಾವೇರಿಯಲ್ಲಿ ತಲಾ 4 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಚಿತ್ರದುರ್ಗ, ರಾಮನಗರದಲ್ಲಿ ತಲಾ 5 ಜನ ಜೀವ ಕಳೆದುಕೊಂಡಿದ್ದಾರೆ. ಹೀಗೆ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಸಾವಿನ ಪ್ರಕರಣ ಒಂದಂಕಿಯನ್ನು ದಾಟಿಲ್ಲ. ಕರ್ನಾಟಕದ ಜೊತೆಗೆ ಇನ್ನುಳಿದ 6 ರಾಜ್ಯಗಳು ಕೂಡ ಕೊರೋನಾ ಸೋಂಕಿನ ಪ್ರಮಾಣ ಕಡಿಮೆಯಾಗುವುದರಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿವೆ. ಕಳೆದ 8 ತಿಂಗಳಿನಿಂದ ಕೊರೋನಾ ಎಂಬ ನಿಗೂಢ ವೈರಸ್ ರಾಜ್ಯದಲ್ಲಿ ಬೇರೂರಿದೆ. ಯಾವಾಗಪ್ಪ ಈ ಕೊರೋನಾ ಕ್ರಿಮಿಯಿಂದ ಮುಕ್ತಿ ಅಂತ ಜನ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ. ಆದರೆ ಈಗ ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿ ಕಡಿವಾಣಕ್ಕೆ ಬಂದಿದೆ. ಹಾಗಾದ್ರೆ ಕೊರೋನಾಗೆ ಬ್ರೇಕ್ ಹಾಕೋಕೆ ರಾಜ್ಯ ಸರ್ಕಾರ ಹೂಡಿದ ಆ ಅಸ್ತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಷ್ಟು ದಿನ ಕೊರೋನಾ ಪ್ರಹಾರಕ್ಕೆ ಕರ್ನಾಟಕ ತತ್ತರಿಸಿ ಹೋಗಿತ್ತು. ಈಗ ರಾಜ್ಯದಲ್ಲಿ ಹೆಮ್ಮಾರಿ ಹಾವಳಿ ಕ್ರಮೇಣ ಕಡಿಮೆಯಾಗ್ತಾ ಬರ್ತಿದೆ. ರಾಜ್ಯದಲ್ಲಿ 38ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸಾವಿನ ಪ್ರಕರಣಗಳು ದಾಖಲಾಗ್ತಿವೆ. ಹಾಗಾದ್ರೆ ಕೊರೋನಾ ಕಡಿವಾಣಕ್ಕೆ ಜನ ಮಾಡಿದ್ದೇನು? ರಾಜ್ಯ ಸರ್ಕಾರ ಮಾಡಿದ ಆ ಬಿಗ್ ಪ್ಲಾನ್ ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೊರೋನಾಗೆ ಅಂತ್ಯಕಾಲ ಸಮೀಪಿಸ್ತಾ ಕೊರೋನಾಗೆ ಕೇಡುಗಾಲ ತಂದ ಆ ಅಸ್ತ್ರಗಳು ಯಾವುದು? ಈಗಿನ ಟ್ರೆಂಡ್ ನೋಡಿದ್ರೆ ಕೊರೋನಾ ಶರಬೇಗಕ್ಕೆ ಕಡಿವಾಣ ಬಿದ್ದಿದ್ದಂತೂ ಸುಳ್ಳಲ್ಲ. ಹಾಗಾದ್ರೆ ಕೊರೋನಾಗೆ ಕೇಡುಗಾಲ ಹತ್ತಿರ ಬರೋಕೆ ಬಳಸಿದ ಶಸ್ತ್ರಾಸ್ತ್ರಗಳು ಯಾವುದು? ಆ ಬ್ರಹ್ಮಾಸ್ತ್ರಕ್ಕೆ ಕೊರೋನಾ ತನ್ನೆಲ್ಲ ಪವರ್ ಕಳೆದುಕೊಳ್ತಾ ಬರ್ತಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಕೊರೋನಾ ದೇಶಕ್ಕೆ ಕಾಲಿಟ್ಟಾಗ ಇಡೀ ದೇಶವಾಸಿಗಳಲ್ಲಿ ಒಂದು ರೀತಿ ದಿಗ್ಭ್ರಾಂತಿ ಮೂಡಿತ್ತು. ಏನಪ್ಪಾ ಇದು ಕೊರೋನಾ ಮಹಾಮಾರಿ ಅನ್ನೋದು? ಮಾಸ್ಕ್ ಅನ್ನೋ ಸಂಪ್ರದಾಯವೇ ಗೊತ್ತಿರದ ಜನ ಮಾಸ್ಕ್ ಹಾಕೋ ಪದ್ಧತಿಗೆ ಅನಿವಾರ್ಯವಾಗಿ ಮೊರೆ ಹೋಗಲೇಬೇಕಾಯ್ತು. ಸ್ಯಾನಿಟೈಸರ್ ಅನ್ನೋ ಹೆಸರನ್ನೇ ಕೇಳದ ಅದೆಷ್ಟೋ ಜನ ತಾಸಿಗೊಮ್ಮೆ ಕೈ ತೊಳೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಾರಂಭದಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಭಯ ಪಡ್ತಿದ್ದ ಜನ ನಂತರದ ದಿನಗಳಲ್ಲಿ ಹೆಚ್ಚೆಚ್ಚು ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಮಾಸ್ಕ್ ಮೊರೆ ಹೋಗಿದ್ದಾರೆ 90% ಜನ. 38ಕ್ಕಿಂತ ಕಡಿಮೆ ಆಗ್ತಿದೆ ಸಾವಿನ ಪ್ರಕರಣಗಳು. ಯಾವ ಮಾಸ್ಕ್ ಹಾಕೋ ಪದ್ಧತಿ, ಸ್ಯಾನಿಟೈಸ್ ಹಾಕೋ ಪದ್ಧತಿ ಜನರಿಗೆ ಇರ್ಸು ಮುರ್ಸಾಗ್ತಿತ್ತೋ ಈಗ ಅದು ಅವರ ಜೀವನದ ಅಂಗವಾಗಿದೆ. ಮಾಸ್ಕ್ ಧರಿಸೋದರ ಬಗ್ಗೆ, ಸ್ಯಾನಿಟೈಸರ್ ಬಳಸೋದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿದೆ. 90ಕ್ಕಿಂತ ಅಧಿಕ ಜನ ಮಾಸ್ಕ್, ಸ್ಯಾನಿಟೈಸರ್ ಬಳಕೆ, ಸಾಮಾಜಿಕ ಅಂತರ ಕಾಪಾಡೋದು ಹಾಗೆ ಕೈಗಳ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಿದ್ದಾರೆ. ಜೊತೆಗೆ ಯಾವುದೇ ಅನಾರೋಗ್ಯ ಕಂಡು ಬಂದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ತಿದ್ದಾರೆ. ಹೀಗಾಗಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹಾಗೂ ಸೋಂಕಿತ ಪ್ರಕರಣಗಳು ಸರಾಸರಿ 38ಕ್ಕಿಂತ ಕಡಿಮೆಯಾಗಿ ವರದಿಯಾಗ್ತಿವೆ ಅಂತ ತಜ್ಞರೇ ಹೇಳಿದ್ದಾರೆ. ಸರ್ಕಾರ ಕೂಡ ಕೊರೋನಾ ವಿರುದ್ಧದ ಸಮರದಲ್ಲಿ ಟೊಂಕ ಕಟ್ಟಿ ನಿಂತಿದೆ. ಕೊರೋನಾ ಕಟ್ಟಿ ಹಾಕಲು ಹಗಲಿರುಳು ಶ್ರಮಿಸುತ್ತಿದೆ. ಈ ಹಿಂದೆ ಮಾಡಿದ ಎಡವಟ್ಟು ಮರುಕಳಿಸದಂತೆ ನೋಡಿಕೊಳ್ತಿದ್ದಾರೆ ಸಚಿವರು. ಹಿರಿಯರು ಹಾಗೂ ಬೇರೆ ಕಾಯಿಲೆಗಳಿಂದ ಬಳಲುವವರಿಗೆ ಟೆಲಿ ಐಸಿಯು ಮೂಲಕ ವಿಶೇಷ ಚಿಕಿತ್ಸೆ ನೀಡಲಾಗ್ತಿದೆ.
ಈ ಹಿಂದಿನ ಕೋವಿಡ್ ಸಾವಿನ ಪ್ರಕರಣದ ಡೆತ್ ಅನಾಲಿಸಿಸ್ ಮಾಡಲಾಗಿದೆ. ಈ ಸಾವಿನ ವರದಿಗಳನ್ನು ಆಧರಿಸಿ ಸಾವಿನ ಪ್ರಮಾಣವನ್ನ 1% ಇಳಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ರಾಜ್ಯದ ಜೊತೆಗೆ ಉಳಿದ ಕೆಲ ರಾಜ್ಯಗಳಲ್ಲಿ ಸಾವಿನ ಪ್ರಮಾಣದಲ್ಲಿ ಭಾರಿ ಇಳಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಕಳೆದ 10 ದಿನಗಳಿಂದ ಕೇವಲ 1009 ಸಾವಿನ ಪ್ರಕರಣಗಳು ಮಾತ್ರ ದಾಖಲಾಗಿವೆ. ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ 994 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಳೆದ 10 ದಿನಗಳಲ್ಲಿ 522 ಜನ ಕೊರೋನಾದಿಂದ ಪ್ರಾಣ ಬಿಟ್ಟಿದ್ದಾರೆ. ಹಾಗೆ ದೆಹಲಿಯಲ್ಲಿ 337 ಜನ, ಉತ್ತರ ಪ್ರದೇಶದಲ್ಲಿ 221 ಜನ ಕೊರೋನಾಗೆ ತುತ್ತಾಗಿದ್ದಾರೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಕಳೆದ 10 ದಿನಗಳಿಂದ 162 ಜನ ಜೀವ ಕಳೆದುಕೊಂಡಿದ್ದಾರೆ. ದೇಶದಲ್ಲಿ ಕೊರೋನಾ 2ನೇ ಅಲೆ ಅಪ್ಪಳಿಸ್ತಿದೆ ಅಂತ ಭೀತಿ ಹುಟ್ಟಿರುವಾಗಲೇ ಕೊರೋನಾ ಸೋಂಕಿನಲ್ಲಿ ಕಡಿಮೆ ಆಗ್ತಾ ಇರೋದು ಜನರಲ್ಲಿ ಒಂದು ರೀತಿ ಸಮಾಧಾನದ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಹಾಗಂತ ಸ್ವಲ್ಪ ಯಾಮಾದ್ರೂ ಕಂಟಕ ಕಟ್ಟಿಟ್ಟ ಬುತ್ತಿ. ಮುಂದಿನ ವರ್ಷವೇ ದೇಶದಲ್ಲಿ ಕೊರೋನಾ ಲಸಿಕೆ ಬರುವ ಭರವಸೆಯೂ ಮೂಡಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಕೂಡ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಎಲೆಕ್ಷನ್ ಮಾದರಿಯಲ್ಲಿ ಲಸಿಕೆ ಹಂಚಿಕೆಗೆ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ 3 ತಂಡಗಳನ್ನ ರಚಿಸಿದೆ. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ದೇಶದಲ್ಲಿ ಕೊರೋನಾ ಅಲೆ ಕಡಿಮೆಯಾಗ್ತಾ ಇರೋ ಬೆನ್ನಲ್ಲೇ ಕೇಂದ್ರ ಲಸಿಕೆ ತಯಾರಿಕೆ ಬಗ್ಗೆಯೂ ಸಿದ್ಧತೆ ಮಾಡಿಕೊಳ್ತಾ ಇದೆ. ದೇಶಾದ್ಯಂತ ವ್ಯಾಕ್ಸಿನ್ ಹಂಚೋದಕ್ಕೆ 3 ತಂಡಗಳನ್ನ ರಚಿಸಿದೆ. ಈ ತಂಡಗಳು ಡೋಸ್ ಹಂಚಿಕೆ, ಮ್ಯಾಪಿಂಗ್ ಮಾಡುವುದು ಹಾಗೆ ಅವಧಿಯನ್ನ ನಿರ್ಧರಿಸುತ್ತೆ. ಈ ಟೀಮ್ನ ಮತ್ತಷ್ಟು ಕೆಲಸಗಳ ಬಗ್ಗೆ ಹೇಳ್ತೀವಿ ನೋಡಿ. ದೇಶದಲ್ಲಿ ಕೊರೋನಾ ಅಬ್ಬರ ಕಡಿಮೆ ಆಗ್ತಿರೋ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಸಮರೋಪಾದಿಯಲ್ಲಿ ಸಜ್ಜಾಗಿದೆ. ವ್ಯಾಕ್ಸಿನ್ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ. ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ವ್ಯಾಕ್ಸಿನ್ ಹಂಚಿಕೆಗೆ ಪ್ರಿಪರೇಷನ್ ಮಾಡಿಕೊಳ್ಳಲಾಗ್ತಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ 3 ತಂಡಗಳನ್ನು ರಚಿಸುವಂತೆ ರಾಜ್ಯ ಸರ್ಕಾರಗಳಿಗೂ ಸೂಚನೆ ನೀಡಿದೆ. ಈ ಸಂಬಂಧ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಸುಗಮ ವ್ಯಾಕ್ಸಿನ್ ಹಂಚಿಕೆಗೆ ಜಿಲ್ಲಾ ಕಾರ್ಯಪಡೆ ರಚಿಸಲು ಸೂಚಿಸಲಾಗಿದೆ. ರಾಜ್ಯ ಕಾರ್ಯಪಡೆ ಜಿಲ್ಲಾವಾರು ವ್ಯಾಕ್ಸಿನ್ ಹಂಚಿಕೆ ಬಗ್ಗೆ ಗಮನಿಸಲಿದೆ. ವ್ಯಾಕ್ಸಿನ್ ಅನ್ನ ಸರ್ಕಾರಿ ಮತ್ತು ಖಾಸಗಿ ವಲಯಗಳಿಗೆ ಹಂಚುವುದು ಹಾಗೆ ವ್ಯಾಕ್ಸಿನ್ ಕೇಂದ್ರಗಳ ಮ್ಯಾಪಿಂಗ್ ಮಾಡುವುದು ಈ ತಂಡದ ಪ್ರಮುಖ ಕಾರ್ಯವಾಗಿದೆ. ಇದರ ಜೊತೆಗೆ ಜನ ಸಮೂಹ ಮತ್ತು ಸಮಯ ನಿರ್ವಹಣೆ, ಡೋಸ್ಗಳಿಗೆ ಅವಧಿ ನಿಗದಿಪಡಿಸುವುದು, ಆರ್ಥಿಕತೆ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆ ಮಾಡುವುದು ಈ ತಂಡದ ಜವಾಬ್ದಾರಿಯಾಗಿದೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಜಿಲ್ಲಾ ಕಾರ್ಯಪಡೆ ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ ಹಂಚಿಕೆ ಮತ್ತು ಪ್ರಮಾಣ ನಿಗದಿಪಡಿಸಲಿದೆ. ಅಲ್ಲದೆ ವ್ಯಾಕ್ಸಿನ್ ಹಂಚಿಕೆಗೆ ಹಳ್ಳಿಗಳಿಂದ ನಗರದವರೆಗೆ ಮ್ಯಾಪಿಂಗ್ ಮತ್ತು ಮೈಕ್ರೋ ಪ್ಲಾನಿಂಗ್ ಮಾಡುತ್ತೆ. ಕೋಲ್ಡ್ ಸ್ಟೋರೇಜ್ಗಳ ಜೊತೆಗೆ ಸಂವಹನ ನಡೆಸುತ್ತೆ. 3 ತಂಡಗಳ ನೇತೃತ್ವದಲ್ಲಿ ದೇಶಕ್ಕೆ ಲಸಿಕೆ ಹಂಚಿಕೆಯಾಗಲಿದೆ. ವ್ಯಾಕ್ಸಿನ್ ಹಂಚಿಕೆಗೂ ಮುನ್ನ ಗ್ರೌಂಡ್ ಲೆವೆಲ್ನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಡೋಸ್ ವಿತರಣೆ, ಲೆಕ್ಕಾಚಾರ ಹಾಗೂ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಇದಕ್ಕಾಗಿ 3 ತಂಡಗಳಿಗೂ ಪ್ರತ್ಯೇಕ ಜವಾಬ್ದಾರಿ ನೀಡಲಾಗಿದೆ. ಜನರಿಗೆ ಸಮರ್ಪಕವಾಗಿ ಲಸಿಕೆ ಹಂಚೋದು ಈ ಕಾರ್ಯಪಡೆಯ ಉದ್ದೇಶವಾಗಿದೆ. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಸಿಕೆ ಬಗ್ಗೆ ಹರಡುವ ವದಂತಿ ಬಗ್ಗೆಯೂ ಈ ಟೀಮ್ ನಿಗಾ ವಹಿಸಲಿದೆ. ಒಂದ್ ಕಡೆ ಕೊರೋನಾ ಅಲೆ ಕ್ರಮೇಣ ತಗ್ತಾ ಇದೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೊರೋನಾ ಸಂಹಾರಕ್ಕೆ ಲಸಿಕೆ ಸಿದ್ಧತೆ ಮಾಡಿಕೊಳ್ತಿದೆ. ಇದನ್ನೆಲ್ಲ ನೋಡಿದ್ರೆ ಕೊರೋನಾ ಸಂಹಾರದ ಮುಹೂರ್ತ ಸನಿಹ ಬರ್ತಿದೆ ಎಂಬಂತೆ ಭಾಸವಾಗ್ತಿದೆ. ಕರಾಳ ಕೊರೋನಾದ ಅಬ್ಬರ ಕಡಿಮೆಯಾಗ್ತಾ ಇದೆ. ಈ ಮಹಾಮಾರಿಯಿಂದ ಜನರಿಗೆ ಆದಷ್ಟು ಬೇಗ ಮುಕ್ತಿ ಸಿಗಲಿ, ಆದಷ್ಟು ಬೇಗ ಅಂತ್ಯಕಾಲ ಬರಲಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.